ದೆಹಲಿ ಅಂಗಳದಲ್ಲಿ ಕಾಂಗ್ರೆಸ್ ರಾಜಕೀಯ ನಡೀತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ನಡೀತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆನೂ ಕೂಡ ಸಮಾಲೋಚನೆ. ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಇನ್ನಷ್ಟು ಸರಣಿ ಸಭೆಗಳನ್ನ ಕೂಡ ಮಾಡಲಾಗುತ್ತೆ. ಬಿಕಾಸ್ ನಾಳೆವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ಮಹತ್ವದ ಮಾತುಕತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ 4 MLC ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಲಾಗುತ್ತಲ್ಲ, ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆನೂ ಕೂಡ ಚರ್ಚೆ ಬಂದು ಹೋಗುತ್ತಂತೆ. ನಿನ್ನೆ ಖರ್ಗೆ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಇಂದು ರಾಹುಲ್ ಗಾಂಧಿ ಜೊತೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ರಾಹುಲ್ ಭೇಟಿ ಮಾಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇದೇ ಸಂದರ್ಭದಲ್ಲಿ 50-50 ಸೂತ್ರದಡಿ ಡಿಕೆಶಿ ಸಿಎಂ ಕುರ್ಚಿ ಕೇಳುವಂತ ಸಾಧ್ಯತೆ ಇದೆ. ಅದು ಈ ಹಿಂದೆನೆ ಒಪ್ಪಂದ ಆಗಿದ್ದರೆ 50-50 ಸೂತ್ರದಡಿ ಅಧಿಕಾರ ಹಂಚಿಕೆ ಆಗಿದ್ರೆ, ಪವರ್ ಶೇರಿಂಗ್ ವಿಚಾರ ಏನಾದರೂ ಚರ್ಚೆ ಆಗಿದ್ರೆ, ಸರ್ 2.5 ವರ್ಷ ಹತ್ರ ಬರ್ತಾ ಇದೆ, ಯಾವಾಗ ಅನ್ನುವಂಥದ್ರ ಬಗ್ಗೆ ಡಿಸಿಎಂ ಕೇಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿದ್ದಾರೆ, ಹೋಗಿ ಬಂದು ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಕೂಡ ಹೇಗೆಲ್ಲ ಪ್ರಯತ್ನಗಳಾಗ್ತಾ ಇದೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಆಕ್ರೋಶವನ್ನ ತರಿಸಿರುವಂಥದ್ದು. ಬಿಕಾಸ್ ನನಗೆ ಸಿಎಂ ಸ್ಥಾನ ಸಿಗುವವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋದಿಲ್ಲ ಅನ್ನುವಂಥ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಂತೂ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಇರುವಂಥದ್ದು. ಮೊನ್ನೆಷ್ಟೇ ಎಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಹತ್ರನೂ ಕೂಡ ಲಾಭಿಯನ್ನ ಮಾಡಿದರು. ಸ್ಪೆಷಲಿ ಆ ಭಾಗದವರೇ ಈಶ್ವರ್ ಖಂಡ್ರೆ ಅವರು, ಲಿಂಗಾಯತ ಸಮುದಾಯ, ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ ಕಲ್ಯಾಣ ಕರ್ನಾಟಕ ಭಾಗದವರು. ಈ ಬಾರಿ ನನಗೂ ಕೂಡ ಅಧ್ಯಕ್ಷ ಸ್ಥಾನ ಕೊಡಿ, ಯಾಕೆ ನಮಗೆ ಅಧ್ಯಕ್ಷ ಸ್ಥಾನ ಕೊಡಬಾರ್ದು, ಲಿಂಗಾಯತರಿಗೆ ಈಗ ಆಲ್ರೆಡಿ ಅಧ್ಯಕ್ಷ ಸ್ಥಾನ ಕೊಟ್ಟು ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಅಂತ ಈಶ್ವರ್ ಖಂಡ್ರೆ ಅವರು ಅಂದ್ರೆ ಬೇಡಿಕೆಯನ್ನ ಇಟ್ಟಿದ್ದಾರೆ. KC ವೇಣುಗೋಪಾಲ್ ಭೇಟಿಯಾಗಿರುವಂಥದ್ದು ಸಚಿವ ಖಂಡ್ರೆ ಅವರು. ಪುತ್ರ ಸಂಸದ ಸಾಗರ್ ಖಂಡ್ರೆ ಜೊತೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ನನಗೊಂದು ಚಾನ್ಸ್ ಕೊಡುವಂತೆ ಖಂಡ್ರೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ತರುವಂತೆ ಮನವಿಯನ್ನ ಮಾಡಲಾಗಿರುವಂಥದ್ದು. ಇಲ್ಲಿ ಖಂಡ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ, ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಂತ 5 MP ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಸದರು ಆಯ್ಕೆ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಜನ ಒಪ್ಕೊಂಡಿದ್ದಾರೆ, ನಮಗೆ ಹೆಚ್ಚಿನ ವೋಟ್ ಬಿದ್ದಿರುವಂಥದ್ದು, ನಾವು ಈ ಬಾರಿ ಕಡೆಗಣಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಜೊತೆಗೆ ಈಗ ಅಹಿಂದ ನಾಯಕರು ಅಂತಿದ್ರೆ ಅದು ಸಿದ್ದರಾಮಯ್ಯನವರು, ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಮತ್ತೊಂದು ಪ್ರಬಲ ಸಮುದಾಯ ಒಕ್ಕಲಿಗ, ಅದು ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಅವರು DCM ಕೂಡ ಆಗಿರುವಂಥದ್ದು. ಈಗ ಪ್ರಬಲ ಮತ್ತೊಂದು ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಈಶ್ವರ್ ಖಂಡ್ರೆ ಅವರು ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ ಸಿಎಂ ಮತ್ತು DCM ಇಬ್ರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಬೇಡಿಕೆಗಳನ್ನ ಇಡ್ತಾ ಇರುವಂತದ್ದು, ಲಾಬಿಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಎಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ, ಇಬ್ರು ಒಟ್ಟಿಗೆ ಹೋಗಿ ಭೇಟಿ ಆಗ್ತಾರೆ ಅಥವಾ ಸಪರೇಟ್ ಮೀಟಿಂಗ್ ಇರುವಂತದ್ದ ಅಂತ? ಒಟ್ಟಿಗೆ ಭೇಟಿ ಆಗ್ತಾರೆ. ಬೆಳಗ್ಗೆ 10:30ಕ್ಕೆ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆ ಮಾಡೋದಕ್ಕೆ ಸಮಯಾವಕಾಶ ಅಂದರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ನೋಡಿ, ಭಾಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ ಇವತ್ತು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರ್ತಕ್ಕಂಥದ್ದು. ಅದರಂತೆ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ದೆಹಲಿ ಅಂಗಳವನ್ನು ತಲುಪಿದೆ. ಅಂದರೆ ACC ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಿವಾಸವನ್ನು ಈ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ತಲುಪಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ, ಒಂದು ರೀತಿ ಕಂದಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು 3 ಪ್ರಮುಖ ವಿಚಾರಗಳು. ಒಂದು ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರ. ಈ ಪ್ರಮುಖ ವಿಚಾರಗಳು ಏನು ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭ ದಿನದಿಂದಲೂ ಕೂಡ ಈ 3 ವಿಚಾರಗಳು ಮುನ್ನೆಲೆಗೆ ಬರ್ತಲೇ ಇದ್ದಾವೆ. ಜೀವಂತವಾಗಿಡುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ನ ಒಂದು ಬಣ ಮಾಡ್ಕೊಂಡು ಬಂದಿದೆ. ಸೊ ಹೀಗಾಗಿ ಈ 3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ವ್ಯಾಖ್ಯಾನ, ಗೊಂದಲಗಳು, ಆರೋಪ ಪ್ರತ್ಯಾರೋಪ, ಟೀಕೆ ಪ್ರತಿಟೀಕೆ, ಈ ರೀತಿಯಾದಂಥ ಒಂದು ಬೆಳವಣಿಗೆಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಾಕಷ್ಟು ಸಂಚಲನವನ್ನು, ಮತ್ತೊಂದು ಕಡೆಗೆ ಒಂದು ಸಣ್ಣ ಮಟ್ಟದ ಬಿರುಕು ಬಿಟ್ಟಿತ್ತು. ಸೊ ಹೀಗಾಗಿ ಇವತ್ತು ಇದಕ್ಕೆ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದರಂತೆ
ಕರ್ನಾಟಕ ಭವನದ ನೂತನ ಕಟ್ಟಡ ಉದ್ಘಾಟನೆ ನೆಪದಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನಿನ್ನೆಯೇ ದೆಹಲಿಯನ್ನು ತಲುಪಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇವರು ನಾಯಕರು 1-to-1 ಮಾತುಕತೆಯನ್ನು ನಡೆಸಲಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಎದ್ದಿರ್ತಕ್ಕಂಥ ಒಂದು ಗೊಂದಲಕ್ಕೆ ತೆರೆಯುವಂಥದ್ದು. ಮತ್ತೊಂದು ಕಡೆಯಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರಚನೆ. ಯಾಕಂತ ಹೇಳಿದ್ರೆ KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಕ್ಕೆ ರೆಡಿ, ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಸ್ಟ್ಯಾಂಡನ್ನು ಒಂದು ಸ್ಪಷ್ಟಪಡಿಸಿ. ಯಾಕಂತ ಹೇಳಿದ್ರೆ ಅವತ್ತು ಏನು ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನವನ್ನು ಗೆದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಪಕ್ಷ ಅಧಿಕಾರಕ್ಕೆ ಬರೋಲ್ಲಿ ನನ್ನ ಕೊಡುಗೆಯೂ ಕೂಡ ಇದೆ. ನಾನು ಕೂಡ ಸಾಕಷ್ಟು ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು, ನನ್ನ ಶ್ರಮ ಹಾಕಿ ಆ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ನನ್ನ ಸಮುದಾಯವೂ ಕೂಡ ಬೆಂಬಲಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ನನಗೂ ಒಮ್ಮೆ ಅಧಿಕಾರವನ್ನು ಕೊಡಿ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು DCM DK ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ನಿಮ್ಮ ಸಮ್ಮುಖದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಅವತ್ತು ಯಾವುದೇ ರೀತಿಯಾದಂಥ ಒಂದು ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಚರ್ಚೆ ಆಗಿಲ್ಲ. ಆದರೆ ಅವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೊರಗಡೆ ಹೇಳಿದ್ದು ಬಿಟ್ಟರೆ ನಿಮ್ಮ ಸಮ್ಮುಖದಲ್ಲಿ ಆಗಿಲ್ಲ. ಹೀಗಾಗಿ ನೀವೇ ಸ್ಪಷ್ಟನೆಯನ್ನು ಕೊಡಿ ಎನ್ನುವಂಥ ಒಂದು ನಿಟ್ಟಲ್ಲಿ ಒಂದು ದಾಳವನ್ನು ಉರುಳಿಸ್ಬೋದು. ಮತ್ತೊಂದು ಕಡೆಯಾಗಿ ಏನು ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 30 ತಿಂಗಳ ಬಳಿಕ 2.5 ವರ್ಷದ ಬಳಿಕ ನಾವು ಸಚಿವ ಸಂಪುಟವನ್ನು ಪುನರಚನೆ ಮಾಡೋಣ, ಸದ್ಯಕ್ಕಂತೂ ಬೇಡ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದರು. ಆದರೆ ಪಕ್ಷದ ಹಿರಿಯ ಶಾಸಕರು, ಹೈಕಮಾಂಡ್ನ ಕೆಲ ನಾಯಕರುಗಳು, ಮತ್ತೊಂದು ಕಡೆಯಾಗಿ ತನ್ನ ಆಪ್ತರು ಕೂಡ, ಮತ್ತೊಂದು ಕಡೆಗೆ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಗೊಂದಲಗಳು, ಈ ಎಲ್ಲ ಬೆಳವಣಿಗೆಗಳಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೀಗ ಸಚಿವ ಸಂಪುಟ ಪುನರಚನೆಗೆ ಒಲವನ್ನು ತೋರಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಸಚಿವ ಸಂಪುಟ ಪುನರಚನೆ ಆಗಿದ್ದಲ್ಲಿ ಯಾವೆಲ್ಲ ಸಚಿವರನ್ನು ಕೈ ಬಿಡಬೇಕು ಮತ್ತು ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಕ್ಯಾಬಿನೆಟ್ಗೆ ಅನ್ನುವಂಥ ನಿಟ್ಟಲ್ಲಿ ಅನೌಪಚಾರಿಕವಾಗಿ ಇವತ್ತು ಒಂದಂತಕ್ಕೆ ಮಾತುಕತೆ ನಡಿಬೋದು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪಕ್ಷಕ್ಕೆ ಮುಜುಗರ ತರುವಂಥ ಒಂದು ಹೇಳಿಕೆಗಳನ್ನ ಕೊಡುವಂಥವ್ರು, ಮತ್ತೊಂದು ಕಡೆಗೆ ಅಸಮರ್ಥ ಸಚಿವರನ್ನು, ಮತ್ತೊಂದು ಕಡೆಗೆ ಈಗಾಗಲೇ 3-4 ಬಾರಿ ಸಚಿವರಾಗಿರ್ತಕ್ಕಂಥವ್ರನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಯಾರನ್ನೆಲ್ಲ ಕೈ ಬಿಡ್ತಾರೆ, ಮತ್ತೊಂದು ಕಡೆಗೆ ಯಾರನ್ನೆಲ್ಲ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಒಂದಂತಕ್ಕೆ ಮಾತುಕತೆ ನಡೆಯುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಏನು ಪರಿಷತ್ನ 4 ಸ್ಥಾನಗಳು ಏನು ಖಾಲಿಯಾಗಿದ್ದಾವೆ ಅದಕ್ಕೆ ನಾಮನಿರ್ದೇಶನ ಮಾಡುವಂಥ ಒಂದು ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವೆ ಒಂದು ರೀತಿ ಅಗ್ಗಜಗ್ಗಾಟ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರ ಬಣ ಶೋಷಿತ ಸಮುದಾಯಗಳಿಗೆ, ರಾಜಕೀಯ ಪ್ರಾತಿನಿಧ್ಯ ಸಿಗದೇ ಇರತಕ್ಕಂಥ ಸಮುದಾಯಗಳಿಗೆ ಆದ್ಯತೆಯನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಏನು ಒಂದು ದಾಳವನ್ನು ಉರುಳಿಸಿದೆ. ಸೊ ಹೀಗಾಗಿ ಆ ಒಂದು ರಾಜಕೀಯ ಪ್ರಾತಿನಿಧ್ಯ ಇಲ್ಲದೇ ಇರತಕ್ಕಂಥ ಸಮುದಾಯಗಳಿಗೆ ಏನಾದರೂ ಆದ್ಯತೆಯನ್ನು ಕೊಡ್ತಾರಾ? ಮತ್ತೊಂದು ಕಡೆಯಾಗಿ ಇಲ್ಲ ಹೈಕಮಾಂಡ್ ಕೋಟಾ ಒಂದು, ಸಿದ್ದರಾಮಯ್ಯನವ್ರ ಕೋಟಾ ಒಂದು, DK ಶಿವಕುಮಾರ್ ಕೋಟಾ ಒಂದು, ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟಾ. ಹೀಗಾಗಿ 4ವರೆಗೂ ಕೂಡ ತಲಾ ಒಂದೊಂದು ಸ್ಥಾನವನ್ನು ಏನಾದರೂ ಹಂಚಿಕೆಯನ್ನು ಮಾಡ್ತಾರಾ, ಅಥವಾ ಈ ಒಂದು ಪರಿಷತ್ ನಾಮನಿರ್ದೇಶನ ವಿಚಾರದಲ್ಲಿ ಯಾರು ಮೇಲ್ಗೈಯನ್ನು ಸಾಧಿಸ್ತಾರೆ, ಇಲ್ಲ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದು ತಮ್ಮ ಬೆಂಬಲಿಗರಿಗೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ 2-3 ಸ್ಥಾನವನ್ನು ತಮ್ಮ ಬೆಂಬಲಿಗರಿಗೆ ಏನಾದರೂ ಕೊಡಿಸ್ತಾರಾ? ಈ ರೀತಿಯಾದಂಥ ಒಂದು ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಕೊನೆಯದಾಗಿ ಪೃಥ್ವಿರಾಜ್, ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ ಇತ್ತೀಚೆಗೆ ಒಂದು ಕಾಂಗ್ರೆಸ್ನ ಒಂದು ದೊಡ್ಡ ಸಂಚಲನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಮೂಡಿಸಿರ್ತಕ್ಕಂಥದ್ದು ಸಹಕಾರ ಸಚಿವ KN ರಾಜಣ್ಣ ಮತ್ತು ಅವರ ಪುತ್ರ MLC ರಾಜೇಂದ್ರ ಹನಿ ಟ್ರ್ಯಾಪ್ ಪ್ರಯತ್ನ, ಮತ್ತೊಂದು ಕಡೆಗೆ ಕೊಲೆ ಸುಪಾರಿ ಪ್ರಕರಣ. ಯಾಕಂತ ಹೇಳಿದ್ರೆ ಇದು ಸದನದ ಒಳಗಡೆ ಅಲ್ಲೇವರಾಗಿರ್ಬೋದು, ಇಲ್ಲೇವರಾಗಿರ್ಬೋದು, ಸ್ವಪಕ್ಷೀಯರಾಗಿರ್ಬೋದು, ಇಲ್ಲ ಬೇರೆಯವರಾಗಿರ್ಬೋದು, ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಿ ಅನ್ನುವಂಥ ನಿಟ್ಟಲ್ಲಿ KN ರಾಜಣ್ಣನವರು ಒತ್ತಾಯವನ್ನು ಮಾಡಿದರು. ಸೊ ಹೀಗಾಗಿ ಯಾರು ಇದರ ಹಿಂದಿನ ವಾಸ್ತವ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಪಡ್ಕೊಂಡ್ರೆ ಖುದ್ದು KN ರಾಜಣ್ಣನವ್ರನ್ನೇ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡಿಸುವಂಥ ಒಂದು ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿ.